ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಚಿಕೇತ್ ಅವರೇ, ನಚಿಕೇತ್. ಓಹ್, ನಿವೇದಿತಾ ಅವರೇ. ಹಾಯ್. ಹಲೋ. ಬಂದೆ, ಡೋರ್ ಓಪನ್ ಇತ್ತು. 2-3 ಸಲ ಕೂಗ್ದೆ. ಶಾಂತಮ್ಮ ಬಂದು ನೀವಿಲ್ಲಿದ್ದೀರಾ ಅಂತ ಹೇಳಿದ್ರು. ಕರಿತೀನಿ ಅಂದರು, ನಾನೇ ಹೋಗ್ತೀನಿ ಅಂದೆ. ಬಂದು ತಪ್ಪೇನಾದರೂ ಆಯಿತಾ? ಛೇ, ಹಾಗೇನಿಲ್ಲ. ಅಮ್ಮ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬೆಳಗ್ಗೆಯಿಂದ 2-3 ಸಲ ಫೋನ್ ಮಾಡಿದ್ದೆ, ಯಾಕೆ ರಿಸೀವ್ ಮಾಡಲಿಲ್ಲ? ಯಾಕೋ ನಿನ್ನೆಯಿಂದ ಮನಸ್ಸು ಸರಿಯಿಲ್ಲ ನಿವೇದಿತಾ ಅವರೇ. ಯಾಕೆ, ಏನಾಯಿತು? ಅದು ಹಣಕಾಸಿನ ಸಮಸ್ಯೆನಾ? ಅಲ್ಲ. ಧೃತಿಯವ್ರೇನಾದರೂ ಫೋನ್? ಇಲ್ಲ ನಿವೇದಿತಾ ಅವರೇ. ಮತ್ತೆ ನಿಮ್ಮ ತಾಯಿಯವ್ರಿಗೆ ನಿಮ್ಗೆ ಏನಾದರೂ ಮನಸ್ತಾಪ? ಛೇ, ಹಾಗೇನಿಲ್ಲ ನಿವೇದಿತಾ ಅವರೇ. ಮತ್ತೆ ತುಂಬ ಪರ್ಸ್ನಲ್ ವಿಚಾರ ಆದರೆ ಹೇಳಬೇಡಿ ಬಿಡಿ. ನಿಮಗೆ ಸಂಬಂಧಪಟ್ಟಿದ್ದ ವಿಚಾರ, ಅದಕ್ಕೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಸಂಬಂಧಪಟ್ಟಿದ್ದ ವಿಚಾರನ? ಏನು? ಅದೇ, ನಾನು ನೀವು ಒಟ್ಟಿಗೆ ಚಾನೆಲ್ ಶುರು ಮಾಡ್ತಿರೋ ವಿಚಾರ. ನಾವಿಬ್ಬರು ಒಟ್ಟಿಗೆ ಚಾನಲ್ ಶುರು ಮಾಡ್ತಿರೋ ವಿಚಾರನ? ಅದು ಸಂತೋಷದ ವಿಚಾರ ತಾನೇ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಇಷ್ಟು ದಿವಸ ಅದು ಸಂತೋಷವಾದ ವಿಚಾರವಾಗಿ ಉಳಿದಿತ್ತು. ಇನ್ನು ಮುಂದೆ ಹಾಗಿರುತ್ತೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಏನು ಹೇಳ್ತಿದ್ದೀರಾ ನೀವು? ಎಲ್ಲ ಒಗ್ಟಾಗಿದೆ. ಏನು ಹೇಳಬೇಕು ಅಂತಿದ್ದೀರಾ ನೇರವಾಗಿ ಹೇಳಿ. ನೀವೇ ನಮ್ಮ ಮನೆಗೆ ಬಂದು ಚಾನಲ್ ಶುರು ಮಾಡೋಣ ಅಂತ ಪ್ರಪೋಸಲ್ ಕೊಟ್ರಿ. ಈಗ ನೋಡಿದ್ರೆ ಹೀಗೆ ಮಾತಾಡ್ತಾ ಇದ್ದೀರಾ. ಏನಾಯ್ತು ನಚಿಕೇತ್? ನಾವಿಬ್ಬರು ಒಟ್ಟಿಗೆ ಚಾನೆಲ್ ಶುರು ಮಾಡಿದ್ರೆ ನಮ್ಮನೇಲಿ ನಿಮ್ಮನೇಲಿ ಎಲ್ರಿಗೂ ಸಂತೋಷ ಆಗ್ಬೋದು ಅಂದ್ಕೊಂಡಿದ್ದೆ. ಯಾರಿಗೂ ಬೇಸರ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನಾವಿಬ್ಬರು ಚಾನಲ್ ಶುರು ಮಾಡ್ತಿರೋದು ಈಗ ಯಾರಿಗೆ ಬೇಸರ ಆಗ್ತಿದೆ? ನಿಮ್ಮ ಹಸ್ಬೆಂಡ್ ದೇವಾನಂದ್ ಅವ್ರಿಗೆ. ನಾನು ನೀವು ಸೇರಿ ಒಟ್ಟಿಗೆ ಚಾನೆಲ್ ಶುರು ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಹಾಗಂತ ನಿಮ್ಗೆ ಯಾರು ಹೇಳಿದ್ರು? ಸ್ವತಃ ದೇವಾನಂದ್ ಅವರೇ ಹೇಳಿದ್ರು. ದೇವಾನಂದ್ ಅವ್ರು ಹೇಳಿದ್ರಾ? ಯಾವಾಗ? ನಿನ್ನೆ ದೇವಾನಂದ್ ಅವರು ರಾತ್ರಿ ಫೋನ್ ಮಾಡಿದರು ನನಗೆ. ಫೋನಲ್ಲಿ ತುಂಬ ಹಾರ್ಷಾಗಿ ಮಾತಾಡಿದ್ರು. ಹೌದಾ? ಏನಂದ್ರು? ನಿಮ್ಮ ಜೊತೆ ನಾನು ಓಡಾಡೋದು, ನಾವಿಬ್ಬರ ಜೊತೆಲಿ ಚಾನೆಲ್ ಶುರು ಮಾಡೋದು, ಇದು ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಅವ್ರ ಧ್ವನಿಲಿ ತುಂಬ ಇರಿಟೇಷನ್ ಇತ್ತು. ನನ್ನ ಬಗ್ಗೆ ಅವ್ರಿಗೆ ತುಂಬ ದ್ವೇಷ ಇದ್ದಾಗಿತ್ತು. ನಾವಿಬ್ಬರು ಡೈವರ್ಸ್ಗೆ ಅಪ್ಲೈ ಮಾಡಿರಬಹುದು, ಆದರೆ ಡೈವರ್ಸ್ ಆಗೋ ತನಕ ನಿವೇದಿತಾ ನನ್ನ ಹೆಂಡತಿ, ನೀವು ಅವ್ರ ಜೊತೆ ಒಡನಾಟ ಇಟ್ಕೋಬೇಡಿ ಅಂತ ಒಂಥರ ನನಗೆ ವಾರ್ನ್ ಮಾಡೋ ಥರ ಹೇಳಿದ್ರು. ದೇವಾನಂದ್ ಅವ್ರು ಫೋನ್ ಮಾಡಿ ಇಷ್ಟೆಲ್ಲ ಮಾತಾಡಿದ್ರಾ?
ಎಷ್ಟೊತ್ತು ಫೋನ್ ಮಾಡಿದ್ರು? ಅವ್ರು ಫೋನ್ ಮಾಡಿದಾಗ ತುಂಬ ಲೇಟಾಗಿತ್ತು. ಸ್ವಲ್ಪ ಡ್ರಿಂಕ್ಸ್ ತೊಗೊಂಡಿದ್ರು. ದೇವಾನಂದ್ ಅವರು ಡ್ರಿಂಕ್ಸ್ ಮಾಡಿ ಫೋನ್ ಮಾಡಿದ್ರಾ? ನನಗೆ ನಂಬಕ್ಕೆ ಆಗ್ತಿಲ್ಲ. ಅವ್ರು ಯಾವತ್ತೂ ಡ್ರಿಂಕ್ಸ್ ಮಾಡಿದವರಲ್ಲ. ಆದರೆ ನಿನ್ನೆ ಡ್ರಿಂಕ್ಸ್ ತೊಗೊಂಡಿದ್ರು. ಮಾತಿನ ಮೇಲೆ ಹಿಡ್ತಾನೇ ಇರಲಿಲ್ಲ ಅವ್ರಿಗೆ. ನಾನು ಕೇಳಿದೆ, ನೀವು ಡ್ರಿಂಕ್ಸ್ ತೊಗೊಂಡಿದ್ದೀರಾ ಅಂತ. ಹೌದು, ಏನಿವಾಗ ಅಂತ ರೇಗೆ ಬಿಟ್ಟರು ನನ್ನ ಮೇಲೆ. ಇದುವರೆಗೂ ಯಾರೂ ನನ್ನ ಹತ್ರ ಹಾಗೆ ಮಾತಾಡೇ ಇರಲಿಲ್ಲ. ಆದರೆ ದೇವಾನಂದ್ ಅವರು ಆ ರೀತಿ ಮಾತಾಡ್ಬಿಟ್ರು. ಅವ್ರ ಫೋನ್ ಇಟ್ಟ ಮೇಲೆ ನನಗೆ ಯಾರ ಜೊತೆನೂ ಮಾತಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ನಿಮ್ಮ ಕಾಲ್ನೂ ಅಟೆಂಡ್ ಮಾಡಲಿಲ್ಲ. ದೇವಾನಂದ್ ಅವರು ಈ ರೀತಿ ಎಲ್ಲ ಮಾತಾಡಿದ್ರಾ? ದೇವಾನಂದ್ ಈ ರೀತಿ ಮಾತಾಡಬಾರ್ದಾಗಿತ್ತು. ಅವ್ರು ಫೋನ್ ಮಾಡಿ ನಿಮ್ಮ ಹತ್ರ ಈ ರೀತಿ ಮಾತಾಡೋದಕ್ಕೆ ಏನು ಅಧಿಕಾರ ಇದೆ ಅವ್ರಿಗೆ? ನಾವಿಬ್ರು ಮ್ಯೂಚುವಲ್ ಕನ್ಸರ್ನ್ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀವಿ. ಡಿವೋರ್ಸ್ ತಗೋತಿರ್ಬೇಕಾದ್ರೆ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಅಲ್ವಾ ಅವ್ರಿಗೆ? ಅವ್ರಿಗೆ ಪ್ರಶ್ನೆ ಮಾಡಬೇಕು ಅಂತಾನೆ ಅನ್ಸಿದ್ರೆ ನನ್ನನ್ನು ಫೋನ್ ಮಾಡಿ ಕೇಳಬೇಕಾಗಿತ್ತು. ಅದನ್ನು ಬಿಟ್ಟು ನಿಮಗೆ ಫೋನ್ ಮಾಡಿದಾರಲ್ಲ. ನಚಿಕೇತವ್ರೆ, ಐ ಆಮ್ ರಿಯಲಿ ಸಾರಿ. ದೇವಾನಂದ್ ಅವ್ರ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ನೀವ್ಯಾಕೆ ಕ್ಷಮೆ ಕೇಳ್ತೀರಾ ನಿವೇದಿತಾ ಅವರೇ? ನೀವು ಕ್ಷಮೆ ಕೇಳಲಿ ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ನಾವಿಬ್ಬರು ತುಂಬ ಒಳ್ಳೆಯ ಸ್ನೇಹಿತರು. ನಿಮ್ಮ ಬಗ್ಗೆ ನನಗೆ ತುಂಬ ಗೌರವ ಇದೆ. ಆದರೆ ನಮ್ಮಿಬ್ಬರ ಈ ನಿಷ್ಕಲ್ಮಶ ಸ್ನೇಹನ ಬೇರೆಯವರು ಅಪಾರ್ಥ ಮಾಡ್ಕೊಳ್ಳೋದು ಬೇಡ ಅಲ್ವಾ? ಹಾಗಾಗಿ ನಾವಿಬ್ಬರು ಒಟ್ಟಿಗೆ ಚಾನೆಲ್ ಶುರು ಮಾಡೋ ಐಡಿಯಾನ ಇಲ್ಲೇ ಡ್ರಾಪ್ ಮಾಡಿಬಿಡೋಣ. ಇದು ನಮ್ಮಿಬ್ಬರ ಭವಿಷ್ಯಕ್ಕೂ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಅಮ್ಮ ಬಂದರು, ಬನ್ನಿ ಒಳಗೆ ಹೋಗೋಣ. ದೇವಾನಂದ್ ಅವ್ರು ಯಾವತ್ತೂ ಕುಡಿದಿದ್ದವರು. ಯಾಕೆ ಹೀಗೆ ಮಾಡಿದ್ರು? ದೇವ್ಯಾನಿ ಮೇಡಮ್ ಅವರು ಇಲ್ಲ, ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅವ್ರು ಬರೋದು ಒಂದು ವಾರ ಆಗುತ್ತೆ. ನೀವು ಒಂದು ವಾರ ಬಿಟ್ಕೊಂಡು ಬನ್ನಿ. ನಮಸ್ತೆ ಮೇಡಮ್. ನಮಸ್ಕಾರ. ದೇವಾನಂದ ಸ್ವಾಮಿಗಳಿದ್ದಾರಾ? ಹಾಂ ಮೇಡಮ್, ಒಳಗಿದ್ದಾರೆ, ಬನ್ನಿ. ಸರ್, ಏನು ವರುಣ್? ನಿವೇದಿತಾ ಮೇಡಮ್ ಬಂದಿದ್ದಾರೆ. ನಿವೇದಿತಾ ಬಂದಿದ್ದಾರಾ? ಹೌದು ಸರ್, ನಿವೇದಿತಾ ಮೇಡಮ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಾಲಲ್ಲಿ ಕೂರಿಸಿದ್ದೀನಿ. ಸರಿ, ಅವ್ರು ಕೂತಿರೋಕೆ ಹೇಳಿ, ನಾನು ಬರ್ತೀನಿ. ಓಕೆ ಸರ್. ಕಾಫಿ ತೊಗೊಳ್ಳಿ ಮೇಡಮ್. ನೀವು ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ರಮಣವ್ರೆ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್. ಕೂತ್ಕೊಳ್ಳಿ.
ಏನಿವತ್ತು ಪುರ್ಸೊತ್ತಾಗಿ ನನ್ನನ್ನು ನೋಡೋಕ್ಕೆ ಇಷ್ಟು ದೂರ ಬಂದಿದ್ದೀರಾ? ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಅರುಣ್, ನಿವೇದಿತಾ ಅವರು ನಾನು ಮೀಟ್ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರಾ? ಇಲ್ಲ ಸರ್, ತೊಗೊಂಡಿಲ್ಲ. ಕ್ಷಮಿಸಿ ದೇವಾನಂದ್ ಅವರೇ, ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರೋಷ್ಟು ನೀವು ಬ್ಯುಸಿ ಇಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಹಾಗೆ ಬಂದೆ. ನೀವು ಹೊರಗಡೆ ಇರಿ, ಒಳಗಡೆ ಯಾರನ್ನ ಕಳಿಸ್ಬೇಡಿ. ಓಕೆ ಸರ್. ಏನು, ನಾನೀಗ ಉಪಮುಖ್ಯಮಂತ್ರಿ ಆಗಿಲ್ಲ, 3 ಹೊತ್ತು ಮನೇಲೇ ಕೂತಿರ್ತೀನಿ ಅಂತ ವ್ಯಂಗ್ಯ ಮಾಡ್ತಿದ್ದೀರಾ? ವ್ಯಂಗ್ಯ ಮಾಡೋ ಉದ್ದೇಶ ನನಗಿರಲಿಲ್ಲ. ನಾ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿಲ್ಲ ಅಂತ ಗೊತ್ತಿದ್ದು ನೀವು ನಿಮ್ಮ PN ಕರೆದು ಕೇಳಿದ್ರಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಸರಿ, ಏನು ಬಂದಿತ್ತು? ನಾವಿಬ್ಬರು ಗಂಡ ಹೆಂಡತಿಯಾಗಿ ಒಂದೇ ಮನೇಲಿದ್ದಾಗ ನಿಮ್ಮ ಪರವಾಗಿ ನಾನು, ನನ್ನ ಪರವಾಗಿ ನೀವು ನಿರ್ಧಾರಗಳನ್ನ ತಗೋತಾ ಇದ್ವಿ. ಆದರೆ ಈಗ ಡಿವೋರ್ಸ್ ತಗೋಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಆ ಅರ್ಹತೆನ ಕಳ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ? ಹೌದು, ಈ ಮಾತನ್ನು ಹೇಳೋದಕ್ಕೆ ಇಲ್ಲಿವರೆಗೂ ಬಂದ್ರಾ? ನಿಮಗೆ ನಾವಿಬ್ಬರು ಡಿವೋರ್ಸ್ ತಗೋತಾ ಇರೋ ವಿಚಾರ ಮರ್ತು ಹೋಗಿದೆಯೇನೋ ಅಂತ ನನಗನ್ನಿಸ್ತು. ಅದಕ್ಕೆ ಜ್ಞಾಪಿಸೋಗೋಣ ಅಂತ ಬಂದೆ. ನನಗೆ ನೆನಪಿನ ಶಕ್ತಿ ಚೆನ್ನಾಗೇ ಇದೆ. ನಮ್ಮ ಡೈವೋರ್ಸ್ ವಿಚಾರ ನಾನಿನ್ನೂ ಮರ್ತಿಲ್ಲ. ಮತ್ತು ಯಾಕೆ ದೇವಾನಂದ್ ಈಗಲೂ ನನ್ನ ವೈಯಕ್ತಿಕ ವಿಚಾರಕ್ಕೆ ನೀವು ಇಂಟರ್ಫಿಯರ್ ಆಗ್ತಿದ್ದೀರಿ? ನೀವು ನಿನ್ನೆ ನಚಿಕೇತ್ ಅವ್ರಿಗೆ ಫೋನ್ ಮಾಡಿದ್ರಂತೆ. ನಿವೇದಿತಾ ಅವ್ರ ಜೊತೆ ಓಡಾಡಬೇಡಿ, ಸುತ್ತಾಡಬೇಡಿ, ನನಗದಿಷ್ಟ ಆಗಲ್ಲ ಅಂತ ಹೇಳಿದ್ರಂತೆ. ಹೌದು, ಹಾಗೆ ಹೇಳಿದೆ. ಯಾಕೆ ಹಾಗಂದ್ರಿ? ಯಾಕಂದರೆ ನೀವಿನ್ನೂ ನನ್ನ ಹೆಂಡತಿ. ದೇವಾನಂದ್, ನಾವು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀವಿ, ಆದರೂ ಈ ರೀತಿ ಮಾತಾಡ್ತಿದ್ದೀರಲ್ಲ. ದಯವಿಟ್ಟು ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ನಿವೇದಿತಾ. ನಾವಿಬ್ಬರು ಒಪ್ಕೊಂಡೇ ಡೈವೋರ್ಸ್ಗೆ ಅಪ್ಲೈ ಮಾಡಿರ್ಬೋದು, ನಿಜ. ಆದರೆ ಕಾನೂನು ಪ್ರಕಾರ ಡೈವೋರ್ಸ್ ಸಿಗೋವರೆಗೂ ನಾವಿಬ್ಬರು ಸಮಾಜದ ದೃಷ್ಟಿಲಿ ಗಂಡ ಹೆಂಡ್ತಿನೇ. ಸಮಾಜದ ದೃಷ್ಟಿಲಿ ನಾವಿಬ್ಬರು ಗಂಡ ಹೆಂಡ್ತಿನೇ ಇರಬಹುದು, ಆದರೆ ಮಾನಸಿಕವಾಗಿ ನಾವಿಬ್ಬರು ಬೇರೆ ಬೇರೆ ಆಗಿದ್ದೀವಿ. ಆ ಸತ್ಯನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಫೈನ್. ನಾವಿನ್ನೂ ಗಂಡ ಹೆಂಡ್ತಿನೇ ಅಂತ ಒಂದು ಕ್ಷಣಕ್ಕೆ ನಾನು ಒಪ್ಕೋತೀನಿ. ನನ್ನ ಬಗ್ಗೆ ನಿಮಗೆ ಆಕ್ಷೇಪಣೆ ಇದ್ದಿದ್ರೆ ನೀವು ನನಗೆ ಫೋನ್ ಮಾಡಬೇಕಾಗಿತ್ತಲ್ವಾ? ನೀನು ನಚಿಕೇತ್ ಜೊತೆ ಓಡಾಡೋದು, ಅವ್ರ ಜೊತೆ ಚಾನಲ್ ಶುರು ಮಾಡೋದು ನನಗಿಷ್ಟ ಇಲ್ಲ ಅಂತ ನೀವು ನನಗೆ ಫೋನ್ ಮಾಡಿ ಹೇಳಬೇಕಾಗಿತ್ತಲ್ವಾ? ಮೊನ್ನೆ ನೀವು ಅವ್ರ ಜೊತೆ ಕಾರ್ನಲ್ಲಿ ಹೋಗ್ಬೇಕಾದ್ರೆ ನಾನು ಇನ್ನೇನು ಹೇಳಿದ್ದು? ಇದನ್ನೇ ತಾನೇ, ಅವ್ರ ಜೊತೆ ಸ್ನೇಹ ಇಟ್ಕೋಬೇಡಿ, ಅವ್ರ ಜೊತೆ ಸುತ್ತಾಡಬೇಡಿ ಅಂತ. ಆಗ ನನ್ನ ನಿರ್ಧಾರನೂ ನಾನು ಹೇಳಿದ್ದೆ ಅಲ್ವಾ? ನೀವು ಅವ್ರಿಗೆ ಫೋನ್ ಮಾಡಿ ಇದನ್ನೆಲ್ಲ ಯಾಕೆ ಹೇಳಕ್ಕೆ ಹೋದ್ರಿ? ನನ್ನ ಹೆಂಡತಿ ಜೊತೆ ಓಡಾಡಬೇಡಿ ಅಂತ ಅವ್ರಿಗೆ ಯಾಕೆ ಹೇಳಕ್ಕೆ ಹೋದ್ರಿ? ಅದು ನೀವು ಕುಡ್ಕೊಂಡು ಫೋನ್ ಮಾಡಿದ್ರಂತೆ. ಅವ್ರಿಗೆ ಎಷ್ಟು ಹರ್ಟ್ ಆಗಿರಬೇಡ. ಅವರು ಇಂಟರ್ನ್ಯಾಷನಲ್ ಲೆವೆಲ್ ರೈಟರ್. ಅವ್ರ ಜೊತೆ ನೀವು ಕುಡ್ಕೊಂಡು ಮಾತಾಡಬಾರ್ದಾಗಿತ್ತು. ಯಾವತ್ತೂ ಕುಡಿದೇ ಇದ್ದವ್ರು ನೀವು ಕುಡಿದು ಮಾತಾಡಿದ್ರಿ ಅಂತ ಕೇಳಿದ ತಕ್ಷಣ ಮನಸ್ಸಿಗೆ ಹಿಂಸೆ ಆಯಿತು. ಓ, ನನ್ನ ಕುಡುಕ ಅಂತ ಹೇಳಿದ್ ನಾನು? ಹೌದು, ನಾನು ಕುಡುಕನೇ. ನನಗೆ ಮ್ಯಾನರ್ಸ್ ಇಲ್ಲ, ನಾನು ಚೀಫ್ ಫೆಲೋನೇ.
ಆದರೆ ಆ ನಚಿಕೇತ್ ಮಾತ್ರ ಯಾವುದೋ ದೇವಲೋಕದಿಂದ ಇಳಿದು ಬಂದಿರೋನು ಅನ್ನೋ ಥರ ಮಾತಾಡ್ತಿದ್ದೀರಾ? ಆ ಸೋ ಕಾಲ್ಡ್ ಇಂಟರ್ನ್ಯಾಷನಲ್ ಮನುಷ್ಯ ಇವತ್ತು ನನ್ನ ವಿರುದ್ಧನೇ ನನ್ನ ಹೆಂಡ್ತಿನ ಎತ್ಕಟ್ಟು ಕಳಿಸಿದಾನ. ನಾನು ನಿಮಗೋಸ್ಕರ ಅಪ್ಪ ಅಮ್ಮನ ವಿರೋಧ ಕಟ್ಕೊಂಡು ಮದುವೆ ಆದವನು. ನಿಮಗೋಸ್ಕರ ಅಪ್ಪನ ಶ್ರೀಮಂತಿಗೆಯ ಸುಪ್ಪತ್ತಿಗೆಯನ್ನು ಬಿಟ್ಟು ನಿಮ್ಮ ಹಿಂದೆ ಬಂದವನು. 2 ವರ್ಷ ನಿಮ್ಮ ಎಲ್ಲ ಕಷ್ಟ ಸುಖಗಳನ್ನ ಹಂಚ್ಕೊಂಡವನು. ನಾನಿವತ್ತು ನಿಮಗೆ ಅಸಭ್ಯನ ಥರ ಕಾಣಿಸ್ತಿದ್ದೀನಿ ಅಲ್ಲ? ನಿಮ್ಮ ಹತ್ರ ಒಂದು 4 ಒಳ್ಳೆ ಮಾತಾಡಿದ ತಕ್ಷಣ ಆ ನಚಿಕೇತು ನಿಮಗೆ ಸಭ್ಯ ಅನ್ನಿಸ್ತಾನೆ ಅಲ್ವಾ ನಿವೇದಿತಾ? ಅಯೋಗ್ಯ ಅವನು. ದೇವಾನಂದ್, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಉಪಮುಖ್ಯಮಂತ್ರಿಗಳಾಗಿದ್ದವರು. ಸ್ವಲ್ಪ ಸಮಯಕ್ಕೆ ಮಾತ್ರ ಉಪಮುಖ್ಯಮಂತ್ರಿಗಳಾಗಿದ್ರೂ ಜನರಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದೀರಾ. ನೀವು ಈ ರೀತಿ ಕುಡಿದು ಗಲಾಟೆ ಮಾಡಿದ್ರಿ ಅಂತ ಪಬ್ಲಿಕ್ ಗೊತ್ತಾದರೆ ನಿಮ್ಮ ಇಮೇಜ್ ಏನಾಗುತ್ತೆ ಹೇಳಿ? ನಿಮ್ಮ ಇಷ್ಟಪಡೋ ಜನಕ್ಕೆ ನೋವಾಗೋದಿಲ್ವಾ? ನಿಮ್ಮ ತಾಯಿಯವ್ರು ನೊಂದ್ಕೊಳ್ಳೋದಿಲ್ವಾ? ನಾವಿಬ್ಬರು ಡಿವೋರ್ಸ್ ತಗೋತಾ ಇದ್ದೀವಿ, ಹೌದು. ಆದರೆ ಈಗಲೂ ಒಬ್ಬರು ವ್ಯಕ್ತಿಯಾಗಿ ನಿಮ್ಮ ಬಗ್ಗೆ ನನಗೆ ಗೌರವ ಇದೆ. ಪ್ಲೀಸ್ ಇನ್ನು ಮುಂದೆ ಈ ರೀತಿಯೆಲ್ಲ ಮಾಡಬೇಡಿ. ನನಗೆ ಬೇಜಾರಾಗುತ್ತೆ. ನನಗೆ ಬುದ್ಧಿ ಹೇಳಕ್ ಬರಬೇಡಿ ನಿವೇದಿತಾ. ನಾನು ಕುಡಿತೀನಿ ಅಂತ, ನನ್ನ ಬಗ್ಗೆ ಜನ ಏನೇನೋ ಮಾತಾಡ್ಕೋತಾರೆ ಅಂತ ಹೇಳೋದಕ್ಕೆ ಇಲ್ಲಿವರೆಗೂ ಬಂದ್ರ ನೀವು? ನಿಮ್ಮ ಬಗ್ಗೆ ಜನ ಏನೇನು ಮಾತಾಡ್ಕೋತಾರೆ ಅಂತ ಗೊತ್ತಿದೆಯಾ ನಿಮಗೆ? ಕಂಡು ಟ್ಯಾಬ್ಲಾಯ್ಡ್ಗಳಲ್ಲಿ ನಿಮ್ಮ ಮತ್ತೆ ನಚಿಕೇತ್ ಬಗ್ಗೆ ಏನೇನೋ ಬರಿತಾ ಇದ್ದಾರೆ. ಸಿಕ್ಕಲ್ಲಿ ಜನ ನನ್ನನ್ನು ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಗೊತ್ತಿದೆಯಾ ನಿಮಗೆ? ನಿಮ್ಮ ಮತ್ತೆ ನಚಿಕೇತ್ ಸ್ನೇಹದಿಂದ ನನಗೆ ತಲೆ ತಗ್ಸೋ ಹಾಗಾಗ್ತಾ ಇದೆ. ನಾನು ಕುಡಿಯೋದಕ್ಕೆ ಕಾರಣ ನೀವು ಮತ್ತೆ ನಿಮ್ಮ ಆ ಸ್ನೇಹಿತ ನಚಿಕೇತ್. ಮೊದಲು ನಿಮ್ಮ ದಾರಿ ತಿದ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಬುದ್ಧಿ ಹೇಳಕ್ ಬನ್ನಿ. ದಯವಿಟ್ಟು ನಮ್ಮ ಡೈವೋರ್ಸ್ ಆಗೋವರೆಗೂ ಸುಮ್ಮನೆ ಇರಿ. ಆಮೇಲೆ ಯಾವ ನಚಿಕೇತ್ ಜೊತೆ ಓಡಾಡಿದ್ರು ನಾನು ನಿಮ್ಮನ್ನು ಕೇಳಲ್ಲ. ದೇವಾನಂದ್, ನಾನು ನಚಿಕೇತ್ ಅವ್ರ ಜೊತೆ ಮೋಜ್ಗೋಸ್ಕರ ಸುತ್ತಾಡ್ತಾ ಇಲ್ಲ. ಹೊಟ್ಟೆ ಪಾಡ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ಪಾಂಚಜನ್ಯ ಚಾನೆಲ್ ಕೆಲಸ ಬಿಟ್ಟು 6 ತಿಂಗಳು ಮನೇಲಿ ಕೂತಿದ್ದೆ. ಆಗ ನಚಿಕೇತ್ ಅವ್ರು ಬಂದು ಒಂದು ಚಾನೆಲ್ ಶುರು ಮಾಡೋಣ ಅಂತ ಆಫರ್ ಕೊಟ್ಟರು. ನಮಗೆ ಒಪ್ಕೊಳ್ಳೋದು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ನಿಮ್ಮ ತಾಯಿಯವರೇ ಈ ಚಾನೆಲ್ ಶುರು ಮಾಡೋದಕ್ಕೆ ನಮಗೆ ದುಡ್ಡು ಕೊಟ್ಟರು. ನನ್ನ ಅನಿವಾರ್ಯತೆನೂ ಅರ್ಥ ಮಾಡ್ಕೊಳ್ಳಿ ದೇವಾನಂದ್, ಪ್ಲೀಸ್. ನಿವೇದಿತಾ ಅವರೇ, ಈ ಅನಿವಾರ್ಯತೆಯ ನಾಟಕ ನನ್ನ ಹತ್ರ ಆಡಬೇಡಿ. ಪಾಂಚಜನ್ಯ ಚಾನೆಲ್ ಬಿಡೋ ನಿರ್ಧಾರ ತಗೊಂಡಿದ್ದು ನೀವು, ನಾನು ಹೇಳಿಲ್ಲ ನಿಮಗೆ ಬಿಡೋದಿಕ್ಕೆ. ಡೈವರ್ಸ್ಗೆ ಅಪ್ಲೈ ಮಾಡಿದಾಗ ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಹೇಳಿದೆ. ಅದು ಭಿಕ್ಷೆ ಬೇಡ ಅಂತ ಹೇಳಿದ್ರಿ. ಈಗಲೂ ಹೇಳ್ತೀನಿ ಕೇಳಿ, ಡೈವೋರ್ಸ್ ಆಗೋವರೆಗೂ ನಿಮ್ಮ ಖರ್ಚಿಗೆ ಎಷ್ಟು ದುಡ್ಡು ಬೇಕು ಕೇಳಿ, ನಾನು ತಂದು ಬಿಸಾಕ್ತೀನಿ.
ಯಾಕೆ ದೇವಾನಂದ್, ನನ್ನ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಇಷ್ಟೊಂದು ಕಹಿ ತುಂಬಿಕೊಂಡಿದ್ದೀರ? ಮೊದಲು ನೀವು ನನ್ನ ಎಷ್ಟು ಇಷ್ಟಪಡ್ತಾ ಇದ್ರಿ, ಆ ದೇವಾನಂದ್ ನೀವೇನಾ? ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದು ನನ್ನ ಜೀವನದ ದೊಡ್ಡ ತಪ್ಪು. ಅದೊಂದು ತಪ್ಪು ಮಾಡದೆ ಹೋಗಿದ್ದಿದ್ರೆ ನನಗಿವತ್ತು ಈ ರೀತಿ ಆಗ್ತಿರ್ಲಿಲ್ಲ. ನಾನು ಈ ಥರ ಕುಡಿದು ಯಾರ್ಯಾರಿಗೂ ಫೋನ್ ಮಾಡೋಂಥ ಸಂದರ್ಭ ಬರ್ತಿರ್ಲಿಲ್ಲ. ಬಹುಶಃ ನಮ್ಮ ತಂದೆಯವರು ಸಾಯ್ತಾ ಇರಲಿಲ್ವೋ ಏನೋ. ನನ್ನ ಜೀವನ ಹಾಳಾಗೋದಕ್ಕೆ ಎಲ್ಲ ರೀತಿಯಲ್ಲೂ ನೀವೇ ಕಾರಣ. ಹೊರಟೋಗಿ ಇಲ್ಲಿಂದ. ಜಸ್ಟ್ ಗೆಟ್ ಲಾಸ್ಟ್. ಗರಿ ಗರಿ ಸನಿ ರೆ ಗಮ ಗಮ ಗರಿ ಗಮ దని ನಿ ಗಮ ಮದ ಮಮ ಗಮ ಗಮ ಮದ ಮಮ ಗಮ ಮಮ ಗರಿ ಮಾ ಮಮ ಗರಿ ಗಮ ಮದ ಮಮ ಗಮ ಗಮ ಮದ ಮಮ ಗಮ దని దని ದವ ಮದ ಮಮ ಗಮ దని. Oh